ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ ಹಿನ್ನೆಲೆ ಗಣಪತಿ ಮೂರ್ತಿಗಳನ್ನು ಖರೀದಿಸಿ ಮಾಡಿ ತರ್ತಾ ಇದ್ದಾರೆ. ಬಿಡಲು ಇರದಂಥ ಗಣಪತಿ ಮೂರ್ತಿಗಳನ್ನು ತರ್ತಾ ಇದ್ದಾರೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅಂದರೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಅದನ್ನು ವಿಸರ್ಜನೆ ಮಾಡೋದು ವಾಡಿಕೆ ಸಂಪ್ರದಾಯ. ಬಟ್ ಇಲ್ಲಿ ಈ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಹೊಸ ಗಣಪತಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಜಕೀಯ ಮಾಡಲು ಬಿಜೆಪಿ ನಾಯಕರು ಮದ್ದೂರಿಗೆ ತೆರಳಿದ್ದಾರೆ. ಕಲ್ಲು ತೂರಾಟ ಮಾಡಿದ ಮುಸ್ಲಿಮರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇಲ್ಲಿಯವರೆಗೂ ಹಿಂದೂಗಳ ಮೇಲೆ ಯಾವುದೇ ಎಫ್ಐಆರ್ ಆಗಿಲ್ಲ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಎಂಬ ಸೂಚನೆ ಕೊಟ್ಟಿದ್ದೇವೆ. ಇವರಿಗೆ ರಾಜಕೀಯ ಮಾಡಲಿಕ್ಕೆ ಬೇರೆ ಯಾವುದೇ ವಿಷಯ ಇಲ್ಲ. ಹೀಗಾಗಿ ಕಮ್ಯುನಲ್ ವಿಚಾರ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ನಾವು ಎಂದೂ ನಡೆದಿರದ ಸಾಮೂಹಿಕ ಗಣಪತಿ ವಿಸರ್ಜನೆ ಇವತ್ತು ನಡೀತಾ ಇದೆ. ಪಕ್ಕದ ತಾಲೂಕುಗಳಿಂದಲೂ ಕೂಡ ಗಣಪತಿ ಮೂರ್ತಿಗಳನ್ನು ತಂದು ಇಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಚಿವ ಚಲುವರಾಯಸ್ವಾಮಿ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ 3-4-5 ಕಡಿಮೆ ಗಣಪತಿ ಇದ್ದಾವೆ ಅಂತ. ಬಟ್ ಅದನ್ನು ಹೆಚ್ಚು ಮಾಡೋ ಪ್ರಯತ್ನ ನಿನ್ನೆಯಿಂದ ನಡೀತಾ ಇದೆ. ಕೆಲವರು ಬೆಂಗಳೂರಿಂದನೇ ಪರ್ಚೇಸ್ ಮಾಡಿ ಬರ್ತಾ ಇದ್ದಾರೆ ಅಂತ, ಕೆಲವು ಅಕ್ಕಪಕ್ಕ ಬಲವಂತವಾಗೂ ಗಣಪತಿನ ನಂಬರ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ರಾಜ್ಯ ಮಟ್ಟದ BJP JDS ನಾಯಕರು ಗೊತ್ತಾಗೋದ್ರಿಂದ ಬಹುಶಃ ನಾವೇನು ಮೊನ್ನೆ ನಡೆದಂಥ ಇನ್ಸಿಡೆಂಟ್ ಇದೆ ಅದನ್ನು ನಾವು ಸರ್ಕಾರ ಇರ್ಬೋದು, ಸ್ಥಳೀಯ ಮತ್ತು ಜಿಲ್ಲಾ ಆಡಳಿತ ಖಂಡಿಸಿದೆ. ಅದ್ರ ಬಗ್ಗೆ ಕ್ರಮ ಜರುಗಿಸಲಿಕ್ಕೆ ಮೊದಲನೇ ಹಂತದಲ್ಲಿ 21 ಜನನ ಅರೆಸ್ಟ್ ಮಾಡಿದ್ವಿ. ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ಬಗ್ಗೆ ನಾವು ಯಾವುದನ್ನು FIR ಹಾಕಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಂ ಸೈಡಿಂದನೇ ಗಲಾಟೆ ಆಗಿದ್ದರಿಂದ ಅದನ್ನು ಕಂಪ್ಲೀಟ್ ಖಂಡಿಸಿದ್ದೀವಿ. ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮನೂ ತಗೊಳ್ಳೋದಕ್ಕೆ ನಾವು ಆದೇಶ ಮಾಡಾಗಿದ್ದಾರೆ. ಸೊ ADGP 3ನೇ ದಿವಸದಿಂದ ಅಲ್ಲೇ ಇದ್ದಾರೆ, IG ಇದ್ದಾರೆ, SP ಇದ್ದಾರೆ. ಎಲ್ಲ ಥರದ ಕ್ರಮ, ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದು, ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತಾಯಿದ್ದೀವಿ. ಮೊನ್ನೆ ಪ್ರತಿಭಟನೆ, ನಿನ್ನೆ ಇದು ಯಾವುದು ಬಂದ್ ಮಾಡಿದ್ರು. ಇವತ್ತು ರಾಜ್ಯದ ಎಲ್ಲ ಲೀಡರ್ಗಳು ಹೋಗ್ತಾ ಇದ್ದಾರೆ. ಸೊ ವಿಜೇಂದ್ರ ಅವರು, ನಮ್ಮ ಅಶೋಕ್ ಅವರು, ಇನ್ನಿತರ ಅನೇಕ ನಾಯಕರು ಹೋಗ್ತಾ ಇದ್ದಾರೆ. ಇದು ಅವರು ಬಹುಶಃ ಈ ಕ್ರಮ ಆಗದೇ ಇದ್ದರೆ ಕ್ರಮ ಆಗಲಿಕ್ಕೆ ಒತ್ತಾಯ ಮಾಡ್ಬೋದು. ಕ್ರಮ